ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ವಾಕ್ಯಕ್ಕೋಸ್ಕರ ನಾವು ಕಾದುಕೊಂಡಿರುವಾಗ ಈ ಒಂದು ವಿಶೇಷ ದಿನದಲ್ಲಿ, ಪ್ರಾರ್ಥನೆ ನಮಗೆ ಅವಶ್ಯಕವಾದ ದಿನದಲ್ಲಿ ಸಂದೇಶವನ್ನು ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಈ ದಿನ ಬುಧವಾರ ಮಧ್ಯವಾರದ ಪ್ರಾರ್ಥನೆಯಾಗಿದೆ ಪ್ರಿಯರೇ. ಮತ್ತು ನಿಮ್ಮ ಸಭೆಗಳಲ್ಲಿ ಬುಧವಾರದ ಮಧ್ಯ ಪ್ರಾರ್ಥನೆ ನಡೆಯುತ್ತಾ ಇವೆಯೋ? ಕೆಲವರು ಬುಧವಾರ, ಕೆಲವರು ಶುಕ್ರವಾರ ಮಧ್ಯವಾರದ ಪ್ರಾರ್ಥನೆ ಅಥವಾ ಉಪವಾಸ ಪ್ರಾರ್ಥನೆ ನಡೆಸುತ್ತಾರೆ. ಇಲ್ಲವೇ ಬುಧವಾರ, ಶನಿವಾರ 2 ದಿನ ಹೀಗೆ ಉಪವಾಸ ಪ್ರಾರ್ಥನೆಗಳು ಸಭೆಯಲ್ಲಿ ನಡೆಯುತ್ತಾ ಇರ್ತವೆ. ವೈಯಕ್ತಿಕವಾಗಿ ನಾವು ದೇವರೊಂದಿಗೆ ಪ್ರಾರ್ಥನೆ ಮಾಡುವಂಥದ್ದು ಆಯಾ ಸಂದರ್ಭಗಳಲ್ಲಿ 1-3 ಡೇಸ್ ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದು ದೊಡ್ಡ ಬಿಡುಗಡೆಗೆ ಮೂಲ ಆಧಾರವಾಗುತ್ತೆ. ಉಪವಾಸ ಪ್ರಾರ್ಥನೆಯ ಶಕ್ತಿ ಎಷ್ಟು ದೊಡ್ಡದೆಂದು ನಾವು ಬೈಬಲ್ನಲ್ಲಿರುವ ಕೆಲವೊಂದು ಸಂದರ್ಭಗಳಲ್ಲಿ, ಮುಖ್ಯವಾಗಿ ಎಸ್ತೇರಳ ಪುಸ್ತಕದಲ್ಲಿ ನೋಡ್ತೇವೆ. ನೀವು ಎಂದಾದರೂ ಎಸ್ತೇರಳ ಪುಸ್ತಕ ಓದಿದ್ದೀರಾ? ಎಸ್ತೇರಳ ಪುಸ್ತಕದಲ್ಲಿ ನಮ್ಮ ಭಾರತ ದೇಶದ ಕುರಿತಾಗಿಯೂ ಕೂಡ ಇದೆ. ಅಂದಿನಿಂದಲೇ ದೇವರ ದೃಷ್ಟಿಯಲ್ಲಿ ಭಾರತ ದೇಶ ಇದೆ. ನಮಗೆ ಕನ್ನಡ ಬೈಬಲ್ನಲ್ಲಿ ಎಸ್ತೇರಳ ಪುಸ್ತಕ 1ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಹಿಂದೂಸ್ತಾನ ಮೊದಲುಗೊಂಡು ಕೂಶ್ ದೇಶದವರೆಗೂ 127 ಸಂಸ್ಥಾನಗಳಿಗೆ ಅಹಶ್ವರೋಷನು ಆಳಿದನು. 127 ಸಂಸ್ಥಾನಗಳಾಗಿ ಡಿವೈಡ್ ಆಗಿತ್ತು. ಇಂಡಿಯಾ ಮೊದಲುಗೊಂಡು ಐಥಿಯೋಪಿಯಾವರೆಗೂ, ಅಂದರೆ ಇಥಿಯೋಪಿಯಾವರೆಗೂ. ಇಂಡಿಯಾದಿಂದ ಇಥಿಯೋಪಿಯಾ ಎಲ್ಲಿಯವರೆಗೂ ಹೋಗ್ತದೆ ಗೊತ್ತಾ? ಆಫ್ರಿಕಾ ಖಂಡಕ್ಕೆ ಹೋಗ್ತದೆ. ಸೊ ಇಷ್ಟೊಂದು ದೊಡ್ಡ ದೇಶಗಳಿಗೆ ರಾಜನಾಗಿದ್ದನು ಈ ಅನ್ಯನಾದ ರಾಜನು. ಅನ್ಯನೇ ಆಗಿದ್ದ. ಆ ರಾಜ್ಯದಲ್ಲಿ ಅನೇಕ ಜನರು ಯಹೂದ್ಯರಿದ್ರು. ನೆಬೂಕದ್ನೆಚ್ಚರನ ಕಾಲದಲ್ಲಿ ಯಹೂದ್ಯರನ್ನು ಸೆರೆ ಹಿಡಿದು ತಂದು, ಅವರು ಬಹಳ ತಿಳುವಳಿಕೆಯುಳ್ಳವರಾಗಿದ್ದಾರೆಂದು, ಚುರುಕಾಗಿದ್ದಾರೆ ಎಂದು ಗುರುತಿಸಿ ಆ ಯಹೂದ್ಯರಿಗೆ ತಮ್ಮ ಭಾಷೆ ಕಲಿಸಿ ಅವರಿಂದ ಕೆಲಸ ಮಾಡಿಸಿಕೊಳ್ತಿದ್ರಂತೆ. ಸೊ ಆ ರೀತಿಯಾಗಿ ಬಂದ ಯಹೂದ್ಯರು ಈ ಪ್ರಾಂತ್ಯಗಳಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ರು. ಅವರೊಳಗೆ ಮೊರ್ದೆಕಾಯ್ ಎಂಬ ಒಬ್ಬ ವ್ಯಕ್ತಿಯ ಕುರಿತು ನಾವು ನೋಡ್ತೇವೆ. ಅವನು ದೈವ ಭಕ್ತಿಯುಳ್ಳವನಾಗಿದ್ದನು. ಅವನು ತನ್ನ ಚಿಕ್ಕಪ್ಪನ ಮಗಳನ್ನು ದತ್ತು ತೆಗೆದುಕೊಳ್ಳುತ್ತಾನೆ. ಹಾಗೆ ದತ್ತು ತೆಗೆದುಕೊಳ್ಳಲು ಕಾರಣವೇನೆಂದರೆ ಆಕೆಗೆ ತಂದೆ ತಾಯಿಗಳಿರಲ್ಲ. ಯಾರು ಅವಳು? ಆ ಎಸ್ತೇರಳಿಗೆ. ಆಕೆಗೆ ದೇವರಲ್ಲಿ ಭಯಭಕ್ತಿಯಿಂದ ಬೆಳೆಸುತ್ತಾನೆ. ದೇವರಿಗೆ ವಿಧೇಯಳಾಗುವಂತೆ ತನ್ನ ತಂದೆಗೂ ಅವಳು ವಿಧೇಯಳಾಗುತ್ತಾಳೆ. ದೇವರು ಹೆಚ್ಚಿಸುತ್ತಾರೆ. ಆಕೆ ಆ ರಾಜನಿಗೆ ರಾಣಿಯಾಗುತ್ತಾಳೆ. ಅಷ್ಟಕ್ಕೂ ಅದು ಊಹಿಸಲಾರದ ಪರಿಸ್ಥಿತಿಯಾಗಿತ್ತು. ಅದೇ ರಾಜ್ಯದಲ್ಲಿ ಹಾಮಾನನು ಎಂಬ ಒಬ್ಬ ಅಹಂಕಾರಿ ಇದ್ದನು. ಅವನಿಗೆ ಬಹಳ ಮಂದಿ ಮಕ್ಕಳಿರುವುದರಿಂದ ರಾಜನು ಅವನಿಗೆ ಪ್ರಮೋಷನ್ ಕೊಡ್ತಾನಂತೆ. ಪ್ರಮೋಷನ್ ಬಂದಿರುವುದಕ್ಕೆ, ಅಧಿಕಾರ ಹೆಚ್ಚಿದ್ದಕ್ಕೆ ಎಲ್ಲರೂ ಅವನಿಗೆ ನಮಸ್ಕಾರ ಮಾಡಬೇಕು, ಸಾಷ್ಟಾಂಗವಾಗಿ ಅಡ್ಡ ಬೀಳಬೇಕೆಂದು ಬಯಸಿದ. ಮೊರ್ದೆಕಾಯ್ ಮಾತ್ರ ನಿನ್ನ ದೇವರಾದ ಯೆಹೋವನಿಗೆ ಹೊರತು ಬೇರೆ ಯಾರಿಗೂ ಸಾಷ್ಟಾಂಗವಾಗಿ ನಮಸ್ಕರಿಸಬಾರದ ಎಂಬ ಮಾತಿನ ಮೇರೆಗೆ ಬೇರೆ ಎಲ್ಲರೂ ಆ ಹಾಮಾನನಿಗೆ ಸಂತೋಷಪಡಿಸಲು ಅವನ ಪಾದಕ್ಕೆ ಅಡ್ಡ ಬಿದ್ದಾಗ, ಮೊರ್ದೆಕಾಯ್ ಮಾತ್ರ ಬೇಕಾದರೆ ನಾನು ಸೆಲ್ಯೂಟ್ ಮಾಡುತ್ತೇನೆ, ಆದರೆ ಸಾಷ್ಟಾಂಗವಾಗಿ ಅಡ್ಡ ಬೀಳಲ್ಲ ಎಂದು ಹೇಳಿ ನಿಂತಿರುವುದಕ್ಕಾಗಿ ಆ ಹಾಮಾನನು ಅವನ ಮೇಲೆ ಕಕ್ಷೆ ಬೆಳೆಸಿಕೊಂಡ. ಅವನು ಯಾರಾಗಿರ್ಬೋದೆಂದು ತಿಳಿದುಕೊಳ್ತಾನೆ. ಯಹೂದ್ಯನಾಗಿದ್ದಾನೆಂದು ಗೊತ್ತಾದಾಗ ಎಂತಹ ಅಧಿಕಾರದ ದಾಹ ಇರುತ್ತೆ ನೋಡಿ. ಅಧಿಕಾರ ಎಷ್ಟು ಅಂಧತ್ವ ತರುತ್ತೆ ನೋಡಿ, ಎಷ್ಟು ಕ್ರೂರವಾಗಿ ಮನುಷ್ಯರಿಗೆ ತಯಾರು ಮಾಡ್ತದೆಂದು ಅಲ್ಲಿಯೇ ಅವಾಗಲೇ ಬೈಬಲಲ್ಲಿ ನಾವು ನೋಡ್ತೇವೆ. ಆಗ ಅವನು ಅಂದುಕೊಳ್ತಾನೆ, ಈ ಯಹೂದ್ಯ ಜನಾಂಗವನ್ನೆಲ್ಲ ನಾಶ ಮಾಡಿಬಿಡಬೇಕು, ಒಬ್ಬನು ನನಗೆ ನಮಸ್ಕಾರ ಮಾಡಲಾರದಕ್ಕಾಗಿ ಯೋಚಿಸಿ ಕಕ್ಷೆ ಬೆಳೆಸ್ಕೊಂಡು ರಾಜನಿಗೆ ಲಂಚ ಕೊಟ್ಟು ಆ ರಾಜನ ಬಳಿಯಿಂದ ಒಂದು ದಾಖಲೆಯನ್ನು, ಅಂದರೆ ಒಂದು ಆರ್ಡರ್ ತೆಗೆದುಕೊಂಡು ಬಂದ. ಇಂತಹ ದಿನ, ಇಂತಹ ತಿಂಗಳು, ಇಂತಹ ವರ್ಷದೊಳಗೆ ಈ 127 ಸಂಸ್ಥಾನದಲ್ಲಿರುವಂತಹ ಪ್ರತಿ ಯಹೂದ್ಯನು ಕೂಡ ಸಂಹರಿಸಲ್ಪಡಬೇಕು, ಅವರಿಗಿರುವ ಆಸ್ತಿಯೆಲ್ಲ ದೋಚಿಕೊಳ್ಳಬೇಕು ಎಂಬ ಒಂದು ಕಾನೂನು ಬಂತು. ಉದ್ಧಾರ ಆಗುವುದು ಬಹಳ ಕಷ್ಟ, ಆದರೆ ಹಾಳು ಮಾಡುವುದೇನಾದರೂ ಕಷ್ಟವಿದೆಯಾ? ಕಟ್ಟುವುದು ಕಷ್ಟ, ಆದರೆ ಕಟ್ಟಿರುವುದನ್ನು ಕೆಡುವುದೇನಾದರೂ ಕಷ್ಟವಾಗುತ್ತದೋ?
ಕೊಡಬೇಕಾದ್ರೆ ಕಷ್ಟ, ಆದರೆ ದೋಚಿಕೊಳ್ಳಲು ಏನಾದರೂ ಕಷ್ಟವಿರುತ್ತೋ? ಅದಕ್ಕೆ ಎಲ್ಲರೂ ಅದಕ್ಕೆ ಸಮ್ಮತಿಸಿದ್ರು. ಇಂತಹ ಕಾನೂನು ಬಂದಿತ್ತು ಎಂದು ತಿಳಿದ ಕೂಡಲೇ ಮೊರ್ದೆಕಾಯ್ ಕೂತುಕೊಂಡು ಅಳಲು ಆರಂಭಿಸುತ್ತಾನೆ. ಯಾಕೆಂದರೆ ಯಹೂದ ಜನಾಂಗದೊಳಗಡೆಯಿಂದ ಲೋಕರಕ್ಷಕನಾದ ಮೆಸ್ಸಯ್ಯನು ಬರಬೇಕು. ಅವನೇನೋ ತನ್ನ ಪ್ರಾಣಕ್ಕಾಗಿ ಹತ್ತಿದ್ದಾನೆ ಅಂದುಕೊಳ್ಳಬಹುದೇನೋ? ನಾವು ಬಹಳಷ್ಟು ಸಾರಿ ಸಂತಾಪದಿಂದ ಅಳುತ್ತೇವೆ, ನಮ್ಮ ಸ್ವಾರ್ಥಕ್ಕಾಗಿ ಅಳುತ್ತೇವೆ. ಆದರೆ ದೇವರ ನಾಮಕ್ಕೆ ನಾಚಿಕೆ ಉಂಟಾಗ್ತಿದೆ, ದೇವರ ಕಾರ್ಯಗಳಿಗೆ ಆಟಂಕ ಉಂಟಾಗ್ತಿದೆ ಎಂಬ ವಿಷಯಗಳಲ್ಲಿ ದುಃಖಪಡುವುದನ್ನು ನಾವು ಕಲಿಯಬೇಕು. ನಾವು ನಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆಯನ್ನು ನಡೆಸುತ್ತಿರುವಾಗ ನಮ್ಮ ಸಭೆಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡಿಕೊಳ್ಳಬೇಕೋ, ಇಲ್ಲವೇ ಸಾರ್ವತ್ರಿಕ ಸಭೆಯಾಗಿರುವ ಪ್ರಪಂಚದಾದ್ಯಂತ ಇರುವ ಕ್ರೈಸ್ತರ ಸಭೆಗಳಲ್ಲಿ ಉಜ್ಜೀವವು ಉಂಟಾಗಬೇಕೆಂದು ಎಂದು ಪ್ರಾರ್ಥಿಸಬಾರದು? ಒಬ್ಬ ಕ್ರೈಸ್ತನು ತಪ್ಪು ಮಾಡಿದ್ರೆ ಕ್ರೈಸ್ತರೆಲ್ಲರೂ ಹೀಗೆಯೇ ಅನ್ನುವುದಿಲ್ಲವೋ? ಒಬ್ಬ ಪಾಸ್ಟರ್ ಏನಾದರೂ ತಪ್ಪು ಮಾಡಿದ್ರೆ ಇರೋ ಪಾಸ್ಟರ್ಸ್ಗಳೆಲ್ಲ ಇಷ್ಟೇ ಎಂದು ಹೇಳುವುದಿಲ್ಲವೋ? ನನಗ್ಯಾಕೆ ಬೇಕು ಅಂದುಕೊಂಡು ಕೂತ್ಕೊಂಡ್ರೆ ಸಾಲೋದಿಲ್ಲ ಪ್ರಿಯರೇ. ಪೌಲನು ಹೇಳ್ತಾನೆ, ಅನೇಕ ಸಾರಿ ನಿಮಗೆ ಹೇಳಿದ್ದೇನೆ, ಈಗ ಅಳುತ್ತಾ ನಿಮಗೆ ಹೇಳುತ್ತೇನೆ, ಹೊಟ್ಟೆಯೇ ಅವರ ದೇವರು. ಅವರು ನಾಚಿಕೆ ಪಡಬೇಕಾದ ವಿಷಯಗಳಲ್ಲಿ ಅವರು ಅತಿಶಯ ಪಡ್ತಿದ್ದಾರೆ. ಅಳುತ್ತಾ ಹೇಳ್ತಿದ್ದೇನೆ, ಅಂಥವರು ದೇವರ ಕಡೆಗೆ ತಿರುಗಬೇಕೆಂದು. ಹೌದು ಪ್ರಿಯರೇ, ಈ ದಿನಗಳಲ್ಲಿ ಕ್ರಿಸ್ತನ ನಾಮ ಧರಿಸಿ ನಡೆಯುತ್ತಿರುವಂತಹ ನೀಚ ಕಾರ್ಯಗಳು, ಮೋಸ ಕಾರ್ಯಗಳು, ವಂಚನೆಯ ಕಾರ್ಯಗಳು, ಸೈತಾನನ ಕಾರ್ಯಗಳನ್ನು ನಾವು ಗಮನಿಸುತ್ತಾ ಇರುವಾಗ ಕೂತುಕೊಂಡು ಅಳುತ್ತಾ ಪ್ರಲಾಪಿಸಬೇಕಾದ ಅವಶ್ಯಕತೆ ಎಷ್ಟೋ ಇದೆ. ಉಪವಾಸ ಪ್ರಾರ್ಥನೆ ನಿಮ್ಮ ಇಷ್ಟ ನೆರವೇರಿಸಿಕೊಳ್ಳುವಂಥದ್ದಲ್ಲ. ದೈವ ಚಿತ್ತವನ್ನು ಅರಿತುಕೊಂಡು ಅದು ಇಂಪ್ಲಿಮೆಂಟ್ ಆಗಬೇಕು, ಪ್ರತಿ ಸ್ಥಳದಲ್ಲಿ ಅದು ನೆರವೇರಬೇಕು ಎಂದು ಪ್ರಾರ್ಥನೆ ಮಾಡುವಂಥದ್ದಾಗಿದೆ. ಮೊರ್ದೆಕಾಯ್ ಪ್ರಾರ್ಥನೆ ಮಾಡುತ್ತಾ ಎಸ್ತೇರಳಿಗೆ ಆ ವಾರ್ತೆ ಕಳಿಸಿ ಉಪವಾಸ ಘೋಷಿಸುತ್ತಾನೆ. ಗೋಣಿತಟ್ಟು ಆ ದಿನದ ವಾಡಿಕೆಯಾಗಿತ್ತು. ತಲೆ ಮೇಲೆ ಬೂದಿ ಹಾಕಿಕೊಳ್ಳುವುದಾದರೆ ಬಹಳ ದುಃಖದಲ್ಲಿದ್ದಾರೆ ಎಂದರ್ಥ. ವಸ್ತ್ರಗಳನ್ನು ಕಳುಹಿಸಿ ಮೊರ್ದೆಕಾಯ್ ತಾನು ಹೇಳಬೇಕಾದ ಸಂಗತಿಯನ್ನೆಲ್ಲ ರಾಣಿಯಾದ ಎಸ್ತೇರಳ ಬಳಿಗೆ ಕಳಿಸುತ್ತಾನೆ. ಆ ಮೊರ್ದೆಕಾಯ್ ಆರಂಭದಲ್ಲಿ ರಾಜನು ಬಹಳ ಮೂರ್ಖನಾಗಿದ್ದಾನಯ್ಯ, ಆತನ ಬಳಿಗೆ ನಾನು ಹೋಗ್ಲಿಕ್ಕಾಗಲ್ಲ ಅಂದಾಗ, ನೀನು ಕೂಡ ಒಬ್ಬ ಯಹೂದ್ಯಳಾಗಿದೆ ಎಂಬ ಸಂಗತಿ ಮರೆಯಬೇಡ. ಈಗ ನೀನು ಮೌನವಾಗಿರೋದಾದ್ರೆ ಯಹೂದ್ಯರಿಗೆ ಸಹಾಯ ಮತ್ತೊಂದು ದಿಕ್ಕಿನಿಂದ ಬರುತ್ತೆ, ಆದರೆ ನೀನು ನಿನ್ನ ಮನೆಯವರು ನಶಿಸಿ ಹೋಗ್ತೀರಿ ಅನ್ನುತ್ತಾನೆ. ನಮ್ಮ ಪಕ್ಕದ ಮನೆಗೆ ಬೆಂಕಿ ಅಂಟಿದಾಗ ನಾವು ಏನು ಮಾಡದೆ ಕೂತ್ಕೊಂಡ್ರೆ ನಮಗೂ ಅಂಟಿಕೊಳ್ಳೋದಿಲ್ವೋ? ಎಲ್ಲೋ ಯಾವುದೋ ಒಂದು ಕಾನೂನು ಬಂದಿರುವುದಾದ್ರೆ ಆ ಕಾನೂನು ನಿಮ್ಮ ಮೇಲೆ ಎಫೆಕ್ಟ್ ಆಗುವುದಿಲ್ಲವೋ? ಪ್ರಪಂಚದಲ್ಲಿ ಎಲ್ಲೋ ಒಂದು ಸ್ಥಳದಲ್ಲಿ ಕೇಡು ನಡೆಯುವುದಾದ್ರೆ ಅದರ ಪ್ರಭಾವ ಇಂಟರ್ನೆಟ್ ಮೂಲಕ ಈ ದಿನ ಎಲ್ಲಾ ದೇಶಗಳೊಳಗೆ ಬರ್ತಿದೆಯಲ್ಲವೇ? ಆ ದೇಶದಲ್ಲಿ ಮಕ್ಕಳು ಹಾಳಾಗುತ್ತಾ ಇರುವುದಾದ್ರೆ ಇಲ್ಲಿ ನಮ್ಮ ಮಕ್ಕಳು ಹಾಳಾಗ್ತಿದ್ದಾರಲ್ಲವೇ? ಇದಕ್ಕಿಂತ ಮುಂಚೆ ಪಕ್ಕದ ಕೋಣೆಯಲ್ಲಿ ಏನಿದೆ ಎಂದು ನಮಗೆ ಗೊತ್ತಾಗ್ತಿರಲಿಲ್ಲ, ಆದರೆ ಪ್ರಪಂಚದ ಯಾವ ಮೂಲೆಯಲ್ಲಿ ಏನಾಗ್ತಿದೆ ಎಂದು ಪ್ರತಿಯೊಂದು ಕೂಡ ಚಿಕ್ಕ ಮಕ್ಕಳು ಕೂಡ ತಿಳಿದುಕೊಳ್ಳುವ ಪರಿಸ್ಥಿತಿಯಲ್ಲಿ ನಾವಿರೋದ್ರಿಂದ ಎಚ್ಚರವಾಗಿರಬೇಕು. ಈ ಲೋಕವು ಅದರ ಆಸೆ ಗತಿಸಿ ಹೋಗುವ ದಿನ ಬರುತ್ತದೆ ಎಂದು ಅರಿತುಕೊಂಡವರು ಇಹಲೋಕದ ಪ್ರಭಾವದೊಳಗಿಂದ ಅಥವಾ ಇಹಲೋಕದ ಪರಿಣಾಮದೊಳಗಿಂದ ನಮ್ಮನ್ನು, ನಮ್ಮ ಮಕ್ಕಳನ್ನು ಕಾಯ್ದು ಕಾಪಾಡಿಕೊಳ್ಳುವುದಕ್ಕಾಗಿ ದೇವರ ರೆಕ್ಕೆ ಕೆಳಗೆ ಅಡಗಿಕೊಂಡಿರಬೇಕು. ಸೈತಾನನನ್ನು, ಅವನ ಕಾರ್ಯಗಳನ್ನು ಉಪವಾಸ ಪ್ರಾರ್ಥನೆಯಿಂದಲೇ ಎದುರಿಸಬೇಕು. ಎಸ್ತೇರಳು ಹೇಳ್ತಾಳೆ, ನೀವು ನನಗೋಸ್ಕರ 3 ದಿನಗಳವರೆಗೂ ಉಪವಾಸವಿದ್ದು ಪ್ರಾರ್ಥಿಸಿರಿ. ಬಹಳಷ್ಟು ಜನ ಕೇಳಿಕೊಳ್ತಾರೆ, ಪಾಸ್ಟ್ರೇ ನೀವು ನಮಗೋಸ್ಕರ ಉಪವಾಸವಿದ್ದು ಸ್ವಲ್ಪ ಚೆನ್ನಾಗಿ ಪ್ರಾರ್ಥನೆ ಮಾಡಿರಿ. ಖಚಿತವಾಗಿಯೂ ದೇವರ ಸೇವಕರಾಗಿ ಪ್ರಾರ್ಥಿಸಬೇಕು. ಸಮುವೇಲನಂತಹ ಪ್ರವಾದಿ ಹೇಳ್ತಾನೆ, ನಾನು ನಿಮಗಾಗಿ ಪ್ರಾರ್ಥನೆ ಮಾಡದಿದ್ದರೆ ಅದು ನನಗೆ ಪಾಪವಾಗ್ತದೆ. ನಾನು ಯಾವಾಗಲೂ ನಂಬುತ್ತೇನೆ, ವಾಕ್ಯ ಸಾರುವುದು ಎಷ್ಟು ಅವಶ್ಯಕವಾಗಿದೆಯೋ ವಾಕ್ಯ ಕೇಳಿದಂಥವರಿಗಾಗಿ ಪ್ರಾರ್ಥಿಸುವುದು ಕೂಡ ಅಷ್ಟೇ ಅವಶ್ಯಕವಾಗಿದೆ. ಅದಕ್ಕೆ ನಿಮ್ಮ ಪ್ರಾರ್ಥನಾ ಮನವಿ ವಾಟ್ಸಪ್ ಮೂಲಕ ಕಳಿಸಿರೆಂದು ಕೇಳ್ತೇವೆ. ಅವೆಲ್ಲವುಗಳಿಗಾಗಿ ಪ್ರಾರ್ಥಿಸ್ತಿದ್ದೇವೆ. ಅದೇ ಒಂದು ಪ್ರಾರ್ಥನಾ ಕೂಟದಲ್ಲಾಗಲಿ ಗೆಟ್ ಟುಗೆದರ್ನಲ್ಲಾಗಲಿ ಬಂದಾಗ ನಿಮಗೆ ಮುಖಾಮುಖಿಯಾಗಿ ನೋಡಿ ನಿಮ್ಮ ಅವಶ್ಯಕತೆ ಏನೆಂದು ಅರಿತುಕೊಂಡು ನಿಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡಲು ಇಚ್ಛಿಸುತ್ತೇವೆ. ಖಚಿತವಾಗಿಯೂ ದೈವಸೇವಕರು ಪ್ರಾರ್ಥನೆ ಮಾಡಲು ಇದ್ದಾರೆ. ಆದರೆ ನಾನು ನನ್ನ ಮನೆಯವರು ನಿದ್ರೆ ಮಾಡ್ತೇವಂದ್ರೆ ನಡೆಯೋದಿಲ್ವಲ್ಲ? ನಾನು ನನ್ನ ದಾಸಿಯರು ಕೂಡ ಉಪವಾಸವಿದ್ದು ಪ್ರಾರ್ಥಿಸುತ್ತೇನೆ ಅನ್ನುತ್ತಾಳೆ. ಯಹೂದ್ಯರೆಲ್ಲರೂ ಪ್ರಾರ್ಥಿಸ್ತಾ ಇದ್ದರು. ರಾಣಿಯಾದ ಎಸ್ತೇರಳು ಮತ್ತು ಆಕೆಯ ದಾಸಿಯರೆಲ್ಲರೂ. ದೈವ ಚಿತ್ತ, ದೇವರ ಕೃಪೆ, ದೇವರ ಕನಿಕರ ಅವರ ಮೇಲೆ ಇರುವ ಹಾಗೆ ದೇವರು ಅಧಿಕಾರಿಗಳನ್ನು ಬದಲಾಯಿಸುವಾತನು, ಕಾನೂನುಗಳನ್ನು ಬದಲಾಯಿಸುವಾತನು ಆಗಿರುವುದರಿಂದ ಉಪವಾಸ ಪ್ರಾರ್ಥನೆಯಿಂದ ದುರಾತ್ಮನ ಪ್ರಭಾವಗಳಿಂದ, ಕಟ್ಟುಗಳಿಂದ ಬಿಡಿಸಬಲ್ಲಾತನಾಗಿದ್ದಾನೆಂದು ನಂಬುವವರು
ಉಪವಾಸ ಪ್ರಾರ್ಥನೆ ನಿರ್ಲಕ್ಷ್ಯ ಮಾಡೋದಿಲ್ಲ. ಆ ಕಾಲದಲ್ಲಿ ರಾಜನ ಶಾಸನ ಹೊರಡಿರೋದಾದ್ರೆ ಅದು ರದ್ದಾಗುವುದಿಲ್ಲ. ಶಾಸನ ಹೊರಡಿಸಲಾಯಿತು ಯೆಹೂದ್ಯರನ್ನೆಲ್ಲ ಸಂಹರಿಸಬೇಕೆಂದು. ಆದರೆ ಅವರೆಲ್ಲರೂ ಏಕ ಮನಸ್ಸಿನಿಂದ ಉಪವಾಸವಿದ್ದು ಪ್ರಾರ್ಥಿಸಿದಾಗ, ಎಸ್ತೇರಳ ಪುಸ್ತಕ ಓದಿ ನೋಡಿರಿ, ಯಾವ ರೀತಿಯಾಗಿ ಅದ್ಭುತವಾಗಿ ದೇವರು ಅಲ್ಲಿನ ಪರಿಸ್ಥಿತಿಗಳನ್ನು ಮಾರ್ಪಡಿಸಿದರೆಂದು, ಆ ರಾಜನ ಹೃದಯ ಹೇಗೆ ಕರಗಿಸಿದರೆಂದು. ರಾಜರ ಆ ಹೃದಯಗಳನ್ನು ಆ ಒಂದು ನೀರಿನ ಕಾಲುವೆಗಳಂತಿವೆ ಅಂತೆ. ನೀರು ಒಂದು ಕಡೆ ಹರ್ಕೊಂಡು ಹೋಗೋದಾದ್ರೆ ಮತ್ತೊಂದು ಕಡೆ ತಿರುಗಬೇಕಾದ್ರೆ ಅದಕ್ಕೆ ದಾರಿ ಮಾಡಿದ್ರೆ ತಿರುಗುತ್ತೆ ಅಲ್ಲವೇ? ರಾಜರ ಯೋಚನೆಗಳು ದೇವರ ಕೈಯಲ್ಲಿವೆ ಅಂತೆ. ಯಾವ ಕಡೆ ಬೇಕೋ ಆ ಕಡೆ ತಿರುಗಬಲ್ಲಂತಹ ಶಕ್ತಿಯುಳ್ಳ ದೇವರು ನಮ್ಮ ದೇವರಾಗಿದ್ದಾರೆ. ಆ ಕಾನೂನಿಗೆ ನಡೆದದ್ದೇನೆಂದ್ರೆ, ಉಪವಾಸ ಪ್ರಾರ್ಥನೆಯ ಶಕ್ತಿ ಮಾಡಿದ್ದೇನೆಂದ್ರೆ, ಕಾನೂನು ರದ್ದು ಮಾಡ್ಲಿಕ್ಕಾಗೋದಿಲ್ಲ. ಆದರೆ ಮತ್ತೊಂದು ಹೊಸ ಕಾನೂನು ಹೊರಡಿಸಲಾಯಿತು. ಆ ಭಯಂಕರವಾದ ಮರಣ ಶಿಕ್ಷೆಯಿಂದ ಯೆಹೂದ್ಯರು ತಪ್ಪಿಸಲ್ಪಡುವ ಹಾಗೆ ಆ ರಾಜನು ಮುದ್ರೆ ಹಾಕಿ ಶಾಸನ ಹೊರಡಿಸಿದ. ಎಂತಹ ದೊಡ್ಡ ದೇವರು ನಮಗಿದ್ದಾರೆ ನೋಡಿ. ಉಪವಾಸ ಪ್ರಾರ್ಥನೆಯ ಮೂಲಕ ಕಾನೂನನ್ನೇ ಬದಲಾಯಿಸಬಹುದು, ರಾಜ್ಯವನ್ನೇ ಬದಲಾಯಿಸಬಹುದು, ಕಠಿಣ ಮನಸ್ಸನ್ನು ಬದಲಾಯಿಸಬಹುದು, ದುರಾತ್ಮ ಪ್ರಭಾವದಿಂದ ಬಿಡುಗಡೆ ಹೊಂದಬಹುದು, ವಾಸಿಯಾಗಲಾರದ ರೋಗಗಳಿಂದ ಸ್ವಸ್ಥತೆಯಾಗಬಹುದು, ಸೈತಾನನ ಬಂಧನದಲ್ಲಿದ್ದವರಿಗೆ ಬಿಡುಗಡೆ ಉಂಟು ಮಾಡಬಹುದು. ಮಾಟದ ಶಕ್ತಿಗಳು, ಮಂತ್ರದ ಶಕ್ತಿಗಳು, ಮಾಯದ ಶತ್ರುಗಳು, ದುರಾತ್ಮನಿಂದ ಬಂಧಿಸಲ್ಪಟ್ಟ ಜನರಿಗೆ ಬಿಡುಗಡೆ ಉಂಟಾಗ್ತದೆ ಉಪವಾಸ ಪ್ರಾರ್ಥನೆಯ ಮೂಲಕ. ಈ ದಿನ ಅನೇಕರ ಗರ್ಭಗಳು ದುರಾತ್ಮನಿಂದ ಮುಚ್ಚಲ್ಪಟ್ಟಿವೆ ಎಂಬ ಸಂಗತಿ ಕಂಡುಕೊಳ್ತಿದ್ದಾರೆ. ಅದಕ್ಕೆ ಯಾವ ಚಿಕಿತ್ಸೆ ಇಲ್ಲ, ನಮಗೆ ಮಕ್ಕಳಾಗಲಾರದಕ್ಕೆ ಯಾವ ಲೋಪ ನಮ್ಮಲ್ಲಿಲ್ಲ ಎಂದು ಹೇಳ್ತಾರೆ. ಅದು ಉಪವಾಸ ಪ್ರಾರ್ಥನೆಯಿಂದ ಮಾತ್ರವೇ ಸಾಧ್ಯವಾಗ್ತದೆ. ಉಪವಾಸ ಪ್ರಾರ್ಥನೆಯ ಮೂಲಕ ಏನೆಲ್ಲಾ ನಿಮ್ಮ ಜೀವಿತದಲ್ಲಿ ನೆರವೇರಲಾರದ ಕಾರ್ಯಗಳು ಕಠಿಣವಾಗಿವೆಯೋ, ಭಯಾಂದೋಲನ ಉಂಟು ಮಾಡುವ ಕಾರ್ಯಗಳಿವೆಯೋ, ಒಂದು ವೇಳೆ ನಿಮ್ಮ ಡಾಕ್ಟರ್ ಇನ್ನು ನೀವು ಬದುಕುವುದಿಲ್ಲ, ನಿಮ್ಮ ತಂದೆ ಇನ್ನು ಬದುಕುವುದಿಲ್ಲ, ದೇರ್ ಇಸ್ ನೋ ಹೋಪ್ ಅಂದಿರಬಹುದು. ಯೆಹೂದ್ಯರಿಗೆ ದೇರ್ ವಾಸ್ ನೋ ಹೋಪ್. 127 ಸಂಸ್ಥಾನಗಳಲ್ಲಿದ್ದಂತಹ ಎಲ್ಲಾ ಯೆಹೂದ್ಯರು ಒಂದೇ ಸಮಯದಲ್ಲಿ ಎಲ್ಲಾ ಊರಿನಲ್ಲಿದ್ದಂಥವರು ಸಂಹರಿಸಬೇಕು, ಅವರ ಸೊತ್ತುಗಳನ್ನೆಲ್ಲ ದೋಚಿಕೊಳ್ಳಬೇಕು ಎಂಬ ಇಂತಹ ಕಾನೂನನ್ನು ತಂದಾಗ ರಾಜಾಜ್ಞೆ ಯಾರು ಧಿಕ್ಕರಿಸಲಿಕ್ಕಾಗುತ್ತೆ? ಯೆಹೂದ ವಂಶವೇ ಇಲ್ಲದಂತೆ ಮಾಡುವುದಕ್ಕಾಗಿ, ಸೈತಾನನ ಕುತಂತ್ರ ಎದುರಿಸುವುದಕ್ಕಾಗಿ ಒಂದೇ ಒಂದು ಆಯುಧವಿದೆ, ಅದೇ ಪ್ರಾರ್ಥನೆಯಾಗಿದೆ. ಈ ಅಂತ್ಯದಿನಗಳಲ್ಲೂ ಕೂಡ ಪ್ರಿಯರೇ, ಯೇಸುವಿನ ನಾಮ ಅವಹೇಳನ ಮಾಡಲು, ಸುವಾರ್ತೆಗೆ ಸಾರವೇ ಇಲ್ಲದಂತೆ ಮಾಡಲು ಸೈತಾನನು ಹಗಲಿರುಳು ಪ್ರಯತ್ನ ಪಡುತ್ತಿದ್ದಾನೆ. ಸುಳ್ಳು ಪ್ರವಾದಿಗಳ ಮೂಲಕ ತಾತ್ಕಾಲಿಕವಾದ ಉಪಶಮನಗಳಿಗೋಸ್ಕರ ತವಕ ಪಡುವವರಾಗಿ, ಮೂಢನಂಬಿಕೆಗಳಿಗೆ ಅವಕಾಶ ಕೊಟ್ಟು ವಿಶ್ವಾಸಿಗಳನ್ನೂ ಕೂಡ ಸ್ವಸ್ಥತೆಗಾಗಿ ಎಣ್ಣೆ ಬಾಟಲ್ ಕೊಂಡುಕೊಳ್ಳಬೇಕೆಂದು ಹೇಳಲು, ಕೈವಸ್ತ್ರ ಕೊಂಡುಕೊಳ್ಳಬೇಕೆಂದು ಹೇಳೋದು ಎಂದು ಹೀಗೆಲ್ಲ ಮಾಡ್ತಾರೆ. ಇದರಿಂದ ಅಲ್ಲ ಪ್ರಿಯರೇ, ಯೇಸುಕ್ರಿಸ್ತನು ಶಿಲುಬೆಯ ಮೇಲೆ ಮಾಡಿರುವ ಯಜ್ಞೆಯ ಮೂಲಕ ನಮಗೆ ಪಾಪ ಕ್ಷಮಾಪಣೆ ಉಂಟಾಗ್ತದೆ. ನಾವು ಕರ್ತನಾದ ಯೇಸುವಿನ ಪಾದ ಹಿಡಿದುಕೊಳ್ಳುವಾಗ ಸೈತಾನನ ಕಟ್ಟುಗಳಿಂದ ನಮಗೆ ಬಿಡುಗಡೆ ಉಂಟಾಗ್ತದೆ. ಬಿಡಿಸುವ ಆತನು ಆತನೇ, ಬಂಧಿಸುವ ಆತನು ಆತನೇ. 2-3 ಸೇರಿ ಒಂದೇ ಮನಸ್ಸಿನಿಂದ ಭೂಮಿಯ ಮೇಲೆ ಯಾವುದನ್ನು ಬಂಧಿಸುತ್ತೀರೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡ್ತದೆ, ಯಾವುದು ನೀವು ಬಿಡಿಸುತ್ತೀರೋ ಅದು ಪರಲೋಕದಲ್ಲಿ ಬಿಡುಗಡೆ ಆಗ್ತದೆ ಎಂಬ ಯೇಸು ಹೇಳಿರುವ ಮಾತು ನಂಬುವುದಾದರೆ, ನಾವು ಉಪವಾಸವಿದ್ದು ನಮ್ಮ ವಿಜ್ಞಾಪನೆಯನ್ನು ನಮ್ಮ ದೇವರಿಗೆ ತಿಳಿಯಪಡಿಸುವಾಗ, ನಮ್ಮ ಸಭೆಗಳಲ್ಲಿ ಪ್ರಾರ್ಥಿಸಿದಾಗ, ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥಿಸಿದಾಗ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯಗೊಳಿಸುವುದನ್ನು ಕಣ್ಣಾರೆ ಕಾಣುತ್ತೇವೆ. ಈಗಾಗಲೇ ನಿಮ್ಮ ಜೀವಿತದಲ್ಲಿ ಅನೇಕ ಅನುಭವ ಸಾಕ್ಷಿಗಳು ಇದ್ದಿರುತ್ತವೆ. ಇದುವರೆಗೂ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಯಾವ ಅದ್ಭುತ ಆಗದಿದ್ದರೆ ಪರಲೋಕಕ್ಕೆ ನಿಮ್ಮ ಪ್ರಾರ್ಥನೆ ಸೇರಿಲ್ಲ ಎಂದರ್ಥ. ನೀವು ಉಪವಾಸ ಪ್ರಾರ್ಥನೆ ಆಚಾರದಂತೆ ಮಾಡ್ತಾ ಇದ್ದಿರಬಹುದು, ಆದರೆ ನಂಬಿಕೆಯಿಂದ, ಕಣ್ಣೀರಿನಿಂದ ನಂಬಿಕೆ ಉಳ್ಳವರಾಗಿ ಶುದ್ಧ ಮನಸ್ಸಿನೊಂದಿಗೆ ನೀವು ಉಪವಾಸವಿದ್ದು ಕರ್ತನ ಪಾದಗಳನ್ನು ಹಿಡಿದುಕೊಳ್ಳುವುದಾದರೆ ಅದ್ಭುತವನ್ನು ನೋಡಬಲ್ಲಿರಿ. ಅದಕ್ಕೆ ಸಭೆಯಲ್ಲಿ ಉಜ್ಜೀವನ ಬೇಕಾದರೆ ಆಯಾ ಸಮಯಗಳಲ್ಲಿ 3 ದಿನಗಳ ಉಪವಾಸ ಪ್ರಾರ್ಥನೆ ನಡೆಸುತ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ 40 ದಿನಗಳವರೆಗೂ, 21 ದಿನಗಳವರೆಗೂ ಎಂದು ಹೇಳ್ತಾರೆ. ಆದರೆ ಎಷ್ಟು ಉಪವಾಸವಿರುತ್ತಾರೆಂದು, ಎಷ್ಟು ಪ್ರಾರ್ಥನೆ ಮಾಡುತ್ತಾರೆಂದು, ಎಷ್ಟು ಏಕ ಮನಸ್ಸುಳ್ಳವರಾಗಿದ್ದಾರೆಂದು ಪ್ರಶ್ನಾರ್ಥಕವಾಗಿಯೇ ಇರುವುದರಿಂದಲೇ ಅದ್ಭುತ ಮಹತ್ ಕಾರ್ಯಗಳನ್ನು ನಾವು ಕಾಣುತ್ತಾ ಇಲ್ಲ. ಅದ್ಭುತ ನೋಡಲಾರದಕ್ಕೆ ಅದೇ ಕಾರಣ ಆಗಿರ್ಬೋದು. ನೋಡಿ, ದೇವರ ಶಕ್ತಿ ಕಡಿಮೆಯಾಗಿಲ್ಲ. ಉಪವಾಸ ಪ್ರಾರ್ಥನೆ ಇರುವಾಗೆಲ್ಲ ನಿಮ್ಮ ಸಭೆಗಳಿಗೆ ಹೋಗಿರಿ. 10 ಜನ, 20 ಜನ, 50 ಜನ, 100 ಜನ ಇದ್ರೂ ಕೂಡ ಅವರೊಂದಿಗೆ ಸೇರಿ ಪ್ರಾರ್ಥಿಸಿರಿ. ನಿಮಗೋಸ್ಕರ ಅಷ್ಟೇ ಅಲ್ಲ, ಇತರರಿಗಾಗಿಯೂ ಪ್ರಾರ್ಥಿಸಿರಿ, ದೇಶಕ್ಕಾಗಿಯೂ ಕೂಡ ಪ್ರಾರ್ಥಿಸಿರಿ, ಪ್ರಪಂಚಕ್ಕೋಸ್ಕರವೂ ಕೂಡ ಪ್ರಾರ್ಥಿಸಿರಿ. ದೇವರು ತನ್ನ ಅದ್ಭುತ ಮಹತ್ ಕಾರ್ಯಗಳನ್ನು ಈ ಅಂತ್ಯಕಾಲದಲ್ಲಿ ನೆರವೇರಿಸಬೇಕೆಂಬುದಾಗಿ ಆಶಿಸುವವರಾಗಿದ್ದಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಅಂತ್ಯ ದಿನಗಳಲ್ಲಿ ಮನುಷ್ಯರು ದೇವರೇ ಅವರ ಹೊಟ್ಟೆಯೇ ದೇವರೆನ್ನುವಂತೆ ಬದುಕುತ್ತಿದ್ದಾರೆ.
ಶರೀರದಾಸೆ, ಕಣ್ಣಿನ ಆಸೆ, ಬದುಕುಬಾಳಿನ ಡಂಬದಿಂದ ಬಿಡುಗಡೆ ಇಲ್ಲದವರಾಗಿ, ಉಪವಾಸ ಪ್ರಾರ್ಥನೆ ನಿರ್ಲಕ್ಷ್ಯ ಮಾಡುವಂಥವರಾಗಿರುವಂಥದ್ದು ದೇವರೇ ಎಷ್ಟೋ ವಿಷಾದಕರವಾದಂತಹ ವಿಷಯವಾಗಿದೆ. ಅಪವಾದಿಯ ಕಾರ್ಯಗಳು ಹೆಚ್ಚಾಗುತ್ತಿರುವ ಈ ದಿನಗಳಲ್ಲಿ, ಸೈತಾನನ ಶಕ್ತಿ ವಿಜೃಂಭಿಸುತ್ತಿರುವ ಈ ದಿನಗಳಲ್ಲಿ, ನಿಮ್ಮ ನಾಮದಲ್ಲಿರುವಂತಹ ಶಕ್ತಿಯನ್ನು ದೇವರೇ ನಾವು ಬಯಲ್ಪಡಿಸುವ ಹಾಗೆ, ನಿಮ್ಮ ಪಾದ ಹಿಡಿದುಕೊಳ್ಳುವ ಹಾಗೆ, ನಿಮಗೆ ಮೊರೆ ಇಡುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಮೇಲಿಂದ ಕೊಡಲ್ಪಟ್ಟ ಹೊರತು ಯಾವ ಅಧಿಕಾರ ಸಿಗುವುದಿಲ್ಲ ಅಂದಿದ್ದೀರಿ. ನಮ್ಮ ಮೇಲಿರುವ ರಾಜರುಗಳೆಲ್ಲವೂ ನಿಮ್ಮಿಂದ ನೇಮಿಸಿರುವ ಅಧಿಕಾರಿಗಳಾಗಿದ್ದಾರೆ. ನಿಮ್ಮ ಕೈಯಲ್ಲೇ ರಾಜರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಕಾನೂನುಗಳೂ ಇವೆ. ಕಾನೂನುಗಳನ್ನೇ ಬದಲಾಯಿಸುವ ದೇವರೇ, ಅಧಿಕಾರಿಗಳ ಹೃದಯಗಳನ್ನು ಕದಲಿಸುವ ದೇವರೇ, ಮುಚ್ಚಲ್ಪಟ್ಟ ಮನೋನೇತ್ರಗಳನ್ನು ಬೆಳಗಿಸುವಂತಹ ದೇವರೇ, ಪ್ರಪಂಚದಾದ್ಯಂತ ಈ ಅಂತ್ಯದಿನಗಳಲ್ಲಿ ಯೇಸುವೇ ರಕ್ಷಕನಾಗಿದ್ದಾನೆ ಎಂದು ಅನೇಕರಿಗೆ ಕೇಳಿಸಲ್ಪಡುವ ಹಾಗೆ ಮಹತ್ಕಾರ್ಯ ಮಾಡಿರಿ. ಕಣ್ಣೀರಿನ ಉಪವಾಸ ಪ್ರಾರ್ಥನೆ ನಮ್ಮೆಲ್ಲರಿಗೂ ಕಲಿಸಿಕೊಡಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸ್ಆಪ್ ಕಳಿಸಿರಿ. ನಿಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗಳನ್ನು ನಾವು ಪರಿಶೀಲಿಸಿ ಪ್ರಾರ್ಥಿಸುತ್ತಿದ್ದೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಹೆಸರೂರು ಕಾಮೆಂಟ್ ಸೆಕ್ಷನ್ ನಲ್ಲಿ ಬಂದು ಟೈಪ್ ಮಾಡಿರಿ. ಈ ಸೇವೆಯಲ್ಲಿ ನೀವು ಕೂಡ ಸಹಭಾಗಿಗಳಾಗಿರುವುದಕ್ಕಾಗಿ ದೇವರ ವಾಕ್ಯ ಕ್ರಮತಪ್ಪದೆ ವೀಕ್ಷಿಸಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರ ಸಂಗಡ ನೆಲೆಸುವಂತದ್ದಾಗಿರಲಿ. ವಂದನೆಗಳು.